ನಕಲಿ ಔಷಧಿ ಆಯಿತು, ಇದೀಗ ನಕಲಿ ತುಪ್ಪ ಮಾರಾಟ ಆಗ್ತಾ ಇದೆ ಅಂತೆ. ತುಪ್ಪ ಬೇಕಾ? ತುಪ್ಪ ನಕಲಿ ತುಪ್ಪ ಬೇಕಾ? ಅಸಲಿ ತುಪ್ಪ ಅಂತ ನಿಮ್ಮ ಕಣ್ಣಿಗೆ ಮಣ್ಣೆರಚ್ತಾರೆ, ಹುಷಾರಾಗಿರಿ. ನಾಟಿ ತುಪ್ಪ ಅಂತ ನಿಮ್ಮನ್ನ ಯಾಮಾರಿಸ್ತಿದ್ದಾರೆ. ನಕಲಿ ತುಪ್ಪದ ಹಾವಳಿ ಜೋರಾಗಿದೆ ಈಗ ಶಿವಮೊಗ್ಗದಲ್ಲಿ. ನಕಲಿ ಔಷಧಿ ಆಯಿತು, ಈಗ ನಾಟಿ ತುಪ್ಪ ಅಂತ ನಿಮ್ಮನ್ನ ಯಾಮಾರಿಸ್ತಿದ್ದಾರೆ, ಹುಷಾರಾಗಿರಿ. ಅಸಲಿ ತುಪ್ಪ ಅಂತ ನಿಮ್ಮ ಕಣ್ಣಿಗೆ ಮಣ್ಣೆರಚ್ತಿದ್ದಾರೆ. ಶುದ್ಧ ದೇಸಿ ತುಪ್ಪ ಅಂತ ನಕಲಿ ಕೊಟ್ಟು ವಂಚಿಸ್ತಿದ್ದಾರೆ. ಜನರೇ ಇನ್ನು ಮುಂದೆ ತುಪ್ಪ ಕೊಂಡುಕೊಳ್ಳುವಾಗ ಎಚ್ಚರದಿಂದಿರಿ. ಶುದ್ಧ ದೇಸಿ ತುಪ್ಪ ಅಂತ ನಕಲಿ ಕೊಟ್ಟು ವಂಚಿಸ್ತಾರೆ. ಚಿಕ್ಕಮಗಳೂರಿನಲ್ಲಿ ನಕಲಿ ನಾಟಿ ತುಪ್ಪದ ಬೃಹತ್ ಜಾಲ ಪತ್ತೆಯಾಗಿದೆ. ಸಾರಿ, ಶಿವಮೊಗ್ಗ ಅಂತ ಹೇಳಿದೆ, ಮಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ನಾಟಿ ತುಪ್ಪ ಅಂತ ನಿಮ್ಮನ್ನ ಯಾಮಾರಿಸ್ತಾರೆ. ಅಸಲಿ ತುಪ್ಪ ಅಂತ ನಿಮ್ಮ ಕಣ್ಣಿಗೆ ಮಣ್ಣೆರಚ್ತಾರೆ. ಗರಿಗರಿಯಾದ ತುಪ್ಪ ಅಂಥೇಳಿ ನಿಮ್ಮ ಕಣ್ಣಿಗೆ ಮಣ್ಣೆರಚ್ತಾರೆ, ಹುಷಾರಾಗಿರಿ. ನಾಟಿ ತುಪ್ಪ, ಒಳ್ಳೆ ತುಪ್ಪ, ಶುದ್ಧ ದೇಸಿ ತುಪ್ಪ ಅಂತೆಲ್ಲ ಹೇಳಿ ನಕಲಿ ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಬ್ಬದ ಒಂದು ದಿನಗಳು ಪ್ರಾರಂಭ ಆಯಿತು, ಹೀಗಾಗಿ ಎಲ್ಲರೂ ಈಗ ತುಪ್ಪವನ್ನು ಕೊಂಡ್ಕೊಳ್ಳಿಕ್ಕೆ ಮುಂದಾಗ್ತಿರ್ತಾರೆ. ಇಂತಹ ಸಮಯದಲ್ಲಿ ಈಗ ನಕಲಿ ತುಪ್ಪದ ಜಾಲ ಪತ್ತೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ನಕಲಿ ನಾಟಿ ತುಪ್ಪದ ಬೃಹತ್ ಜಾಲ ಪತ್ತೆಯಾಗಿದೆ. ಈಗ ನಕಲಿ ಔಷಧಿ ಆಯಿತು, ಈಗ ತುಪ್ಪದ ಹಾವಳಿ ನೋಡ್ಬೋದು ನೀವು ದೃಶ್ಯದಲ್ಲಿ. ನಕಲಿ ತುಪ್ಪ, ಶುದ್ಧ ದೇಸಿ ತುಪ್ಪ ಅಂತ ಹೇಳಿ ನಕಲಿ ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜಾಲವನ್ನು ಈಗಾಗಲೇ ಆರೋಗ್ಯ ಇಲಾಖೆಯವರು ಪತ್ತೆ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಈಗಾಗಲೇ ರೇಡ್ ಮಾಡಿ ಬೃಹತ್ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ನಕಲಿ ನಾಟಿ ತುಪ್ಪದ ಜಾಲ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈಗ ಅಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಸಿದ್ಧವಾಗುತ್ತಿತ್ತು ನಕಲಿ ತುಪ್ಪದ ಜಾಲ. ಬಳ್ಳಾರಿ RTO ರಿಜಿಸ್ಟರ್ ಆದಂತ 3 ಬೈಕ್ಗಳು ಪತ್ತೆಯಾಗಿದೆ. ಡಾಲ್ಡಾ ವನಸ್ಪತಿ ಬಳಸಿ ತುಪ್ಪವನ್ನ ತಯಾರಿಸ್ತಿದ್ರಂತೆ ಈ ಟೀಮ್. ನಾಟಿ ತುಪ್ಪ ಎಂದು ಬಿಂಬಿಸಲು ರಾಸಾಯನಿಕ ಬಳಕೆ ಮಾಡ್ತಾ ಇದ್ರಂತೆ. ಹಳದಿ ಬಣ್ಣ ಬರುವಂತೆ ರಾಸಾಯನಿಕ ಬಳಸ್ತಿದ್ದಂತ ಟೀಮ್. ಆಹಾರ ಇಲಾಖೆ ಅಧಿಕಾರಿ ನಾಗರತ್ನ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಂತ ಘಟನೆ ಇದು. ಚಿಕ್ಕಮಗಳೂರು ನಗರದಲ್ಲಿ ನಕಲಿ ನಾಟಿ ತುಪ್ಪದ ಜಾಲ ಪತ್ತೆಯಾಗಿದೆ. ಈಗ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬರ್ತಾ ಬರ್ತಾ ಪ್ರಪಂಚದಲ್ಲಿ ಏನು ತಿನ್ನಬೇಕು, ಏನು ಬಿಡಬೇಕು ಅನ್ನೋದು ಜನರಿಗೀಗ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲ ಕಡೆನೂ ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ಹೀಗಾಗಿ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ, ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಚಿಕ್ಕ ಮಕ್ಕಳು ಸಹಿತ ಇನ್ನೂ ಪ್ರಪಂಚನೇ ನೋಡಿರೋದಿಲ್ಲ, ಅಂತಹ ಹಸುಗೂಸುಗಳು ಕೂಡ ಇಹಲೋಕ ತ್ಯಜಿಸ್ತಿದ್ದಾವೆ. ಇಂತಹ ಸಮಯದಲ್ಲಿ ಈ ರೀತಿಯಾದಂಥ ರಾಸಾಯನಿಕ ಆಹಾರವನ್ನು ಜನರಿಗೆ ನೀಡಿದ್ರೆ ಜನರು ಏನಾಗಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸು ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಚಿಕ್ಕಮಗಳೂರು ನಗರದಲ್ಲಿ ನಕಲಿ ನಾಟಿ ತುಪ್ಪದ ಒಂದು ಜಾಲ ಪತ್ತೆಯಾಗಿದೆ. ಈಗ ಪಾಳು ಬಿದ್ದ ಮನೆಯಲ್ಲಿ ನಕಲಿ ತುಪ್ಪ ಸಿದ್ಧವಾಗ್ತಿತ್ತು. ಡಾಲ್ಡಾ ವನಸ್ಪತಿ ಬಳಸಿ ತುಪ್ಪವನ್ನು ತಯಾರಿಸ್ತಾ ಇದ್ರು. ಹಳದಿ ಬಣ್ಣ ಬರುವಂತೆ ರಾಸಾಯನಿಕ ಬಳಸ್ತಿದ್ದಂಥ ಟೀಮ್. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ಆದಂಥ ಘಟನೆ. ಅಷ್ಟೇ ಅಲ್ಲದೆ ನಿನ್ನೆ ಕೂಡ ನಕಲಿ ಔಷಧಿಗಳು ಕೂಡ ಪತ್ತೆಯಾಗಿದೆ. ಎಕ್ಸ್ಪೈರ್ ಆದಂಥ ಟ್ಯಾಬ್ಲೆಟ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ರು ಅನ್ನೋದು ಆರೋಗ್ಯ ಇಲಾಖೆಯ ದಾಳಿ ವೇಳೆ ಗೊತ್ತಾಗಿದೆ. ಈಗ ನಕಲಿ ತುಪ್ಪದ ಸರದಿ. Maaf,